ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಇವತ್ತಿನ ವಿಡಿಯೋ ಬಂದು 2040 ಸೈಟಿನ ಮೆಜರ್ಮೆಂಟಲ್ಲಿ 4 ಬೆಡ್ರೂಮ್ಸ್ ಮನೇನ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮನೆ ಬಂದು ನಮ್ಮ ಮೈಸೂರಿನ ಮನೆ ಆಗಿದೆ, ಅಂದರೆ ನನ್ನ ಅವ್ರಗಿತ್ತಿ ಮನೆ. ಇವರು 2040 ಮೆಜರ್ಮೆಂಟ್ ಇದೆ ಅವ್ರದ್ದು ಸೈಟು. ಅದರಲ್ಲಿ 4 ಬೆಡ್ರೂಮ್ ಮನೇನ ಮಾಡಿದ್ದಾರೆ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದು ಔಟ್ಲುಕ್ ಇದೆ ಬಿಲ್ಡಿಂಗ್ದು. ನಂತರ ಗ್ರೌಂಡ್ ಫ್ಲೋರಲ್ಲಿ ಬಂದು ಪಾರ್ಕಿಂಗ್ ತುಂಬ ದೊಡ್ಡದಾಗೆ ಬಿಟ್ಕೊಂಡಿದ್ದಾರೆ. ಕಾರ್ ಪಾರ್ಕ್ ಮಾಡಿ ಒಂದೆರಡು ಬೈಕ್ ಪಾರ್ಕ್ ಮಾಡೋಷ್ಟು ಬಿಟ್ಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರು ಕಾರ್ನ ಆಚೆನೇ ನಿಲ್ಲಿಸ್ತಾರೆ. ಹಾಗೆ ಸಿಂಗಲ್ ಬೆಡ್ರೂಮ್ ಒಂದು ಮನೇನ ಕೂಡ ಮಾಡಿದ್ದಾರೆ. ಫಸ್ಟ್ ಫ್ಲೋರಿಂದ ಅವ್ರಿಗೆ ಅಂತ ಮಾಡ್ಕೊಂಡಿದ್ದಾರೆ. ಗೋಡೆಗೆಲ್ಲ ಈ ಥರ ವುಡನ್ ಟೈಲ್ಸ್ನ ಹಾಕ್ಸಿದ್ದಾರೆ. ಫೋರ್ಟಿಕದಲ್ಲಿ ಬಂದು ಈ ಥರ ಇನ್ನರ್ ಪ್ಲ್ಯಾಂಟ್ಸ್ಗಳನ್ನ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ತುಂಬ ಹಸಿರು ಅಂದರೆ ತುಂಬ ಇಷ್ಟ. ಹಾಗಾಗಿ ವಿಡಿಯೋನ ಮಾಡಿದ್ದೀನಿ. ಎಲ್ಲ ಗಿಡಗಳು ನೋಡಿ ತುಂಬ ಗ್ರೀನರಿ ಆಗಿದ್ದಾವೆ. ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಹಸಿರು ಗಿಡಗಳನ್ನ ಬೆಳೆಸೋದ್ರಿಂದ. ಇದು ತುಳಸಿ ಪಾಟ್ ಕೂಡ ಅವರು ಗ್ರಾನೈಟ್ ಕಲ್ಲಲ್ಲೇ ಮಾಡಿಸ್ಕೊಂಡಿದ್ದಾರೆ. ಮನೆ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಅವ್ರಿಗೆ ಹೇಳಿ ಮಾಡಿಸ್ಕೊಂಡಿರೋದು. ಅಲ್ಲಿಂದ ಈ ಕಡೆ ಬಂದರೆ ಗ್ರಾನೈಟ್ದೊಂದು ಸ್ಲ್ಯಾಬ್ ಹಾಕ್ಸಿದ್ದಾರೆ. ಯಾರಾದರೂ ಗೆಸ್ಟ್ಗಳು ಬಂದರೆ ಈಚೆ ಕಡೆ ಕೂತ್ಕೊಂಡು ಮಾತಾಡೋ ಥರ. ಈ ಕಡೆ ಬಂದು 1.5 ಅಡಿ ಪ್ಯಾಸೇಜ್ ಫುಲ್ ಬಿಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಮಾತ್ರ ಅವರು ಗ್ರಿಲ್ ಹಾಕ್ಕೊಂಡು ಕವರ್ ಮಾಡ್ಕೊಂಡಿದ್ದಾರೆ. ಇದು ಎಂಟ್ರೆನ್ಸ್ ಮೈನ್ ಡೋರ್ದು. ನೋಡಿ, ಇದು ಚಿಕ್ಕದು ಸ್ಲ್ಯಾಬ್ಸ್ ಬರುತ್ತಲ್ಲ, ಇದು ಟೈಲ್ಸೇ. ಇದು ಟೈಲ್ಸಲ್ಲಿ ಆ ಥರ ಡಿಸೈನ್ ಬರುತ್ತೆ. ಅದನ್ನು ಡೋರ್ ಸುತ್ತ ಟೈಲ್ಸ್ ಹಾಕ್ಸಿದ್ದಾರೆ. ಈ ಗೋಡೆ ಬಂದು ಪಿಲ್ಲರ್ ಬಂದುಬಿಟ್ಟಿತ್ತು, ಹಾಗಾಗಿ ಇದಕ್ಕೆ ಸ್ವಲ್ಪ ವುಡ್ಡಲ್ಲಿ ಕವರ್ ಮಾಡಿಸಿ ಡಿಸೈನ್ ಮಾಡಿಸಿದ್ದಾರೆ. ಅದು ಪಿಲ್ಲರ್ ಅಂತಲೇ ಅನ್ನಿಸ್ತಾ ಇಲ್ಲ. ಅದರಿಂದ ಮುಂದೆ ಬಂದರೆ ಹಾಲ್ ನೋಡಿ ಈ ಥರ ಇದೆ. ಸಾಕು ಹಾಲು, ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಚೆನ್ನಾಗಿದೆ ಹಾಲು. ಸಾಕು ಅನಿಸುತ್ತೆ ಇಷ್ಟು ಹಾಲ್ ಇದ್ದರೆ. ಒಂದು ಸೋಫಾ ಹಾಕಿ ಇಷ್ಟು ಜಾಗ ಉಳಿಯುತ್ತೆ. ನೋಡಿ, ಇದು ಈ ಥರ ಪ್ಲೈವುಡ್ ಶೀಟ್ನ ಯೂಸ್ ಮಾಡಿ ಅವರು TV ವಾಲ್ನ ಮಾಡ್ಕೊಂಡಿದ್ದಾರೆ. ಅದರ ಪಕ್ಕಕ್ಕೆ ಬಂದರೆ ದೇವ್ರ ಮನೆ ಬಂದು ಟೈಲ್ಸ್ ಫುಲ್ ವೈಟೇ ಯೂಸ್ ಮಾಡಿದ್ದಾರೆ. ನಮ್ಮ ಮನೆ ದೇವರು ಬಂದು ಈಶ್ವರ ಆಗಿರೋದ್ರಿಂದ ಈಶ್ವರಂದು ಟೈಲ್ಸ್ ಹಾಕ್ಸ್ಕೊಂಡಿದ್ದೀವಿ. ಸೀಲಿಂಗಲ್ಲಿ ಬಂದು ಕಲರ್ದು ಲೈಟ್ ಹಾಕ್ಸಿರೋದು ತುಂಬ ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ. ಅದು ಇಲ್ಲಿ ನೆಲದಲ್ಲಿ ಹಾಕ್ಸಿರೋದು ಬಂದು ಸ್ಟಿಕ್ಕರ್ ಅಲ್ಲ, ಟೈಲ್ಸೇ. ಅದು ಡಿಸೈನ್ ಟೈಲ್ಸೇ ಬರುತ್ತೆ, ಅದನ್ನು ಹಾಕ್ಸಿದ್ದೀವಿ. ಈಚೆ ಬಂದರೆ ಪ್ರಭಾವಳಿ ಎಲ್ಲ ಟೀಕ್ ವುಡ್ಡಲ್ಲೇ ಮಾಡಿಸಿರೋದು. ಮೇನ್ ಡೋರ್ ಮತ್ತು ದೇವ್ರ ಮನೆ ಡೋರ್ ಬಂದು ಫುಲ್ ಟೀಕ್ ವುಡ್ಡೇ. ಪ್ರಭಾವಳಿ ಎಲ್ಲನೂ ಟೀಕ್ ವುಡ್ಡಲ್ಲೇ ಮಾಡಿಸಿದ್ದೀವಿ. ಇದು ಬಂದು ನೆಕ್ಸ್ಟು ಇದು ಡೈನಿಂಗ್ ಹಾಲ್. ಅಂದರೆ ಹಾಲಲ್ಲೇ ಒಂದು ಸ್ಲ್ಯಾಬ್ನ ಹಾಕಿಸಿ ಅಡುಗೆ ಮನೆಗೂ ಮತ್ತು ಹಾಲ್ಗೂ ಮಧ್ಯ ಇದು ಮಾಡ್ಕೊಂಡಿರೋದು. ಗ್ರಾನೈಟ್ ಕಲ್ಲನ್ನ ಹಾಕಿಸಿ ಡೈನಿಂಗ್ ಟೇಬಲ್ ಥರ ಮಾಡ್ಕೊಂಡಿದ್ವಿ. ನಿಮಗೆ ಇಲ್ಲಿ ವುಡ್ ಕಾಣಿಸ್ತಿದೆಯಲ್ಲ, ಅದು ಕೂಡ ಪಿಲ್ಲರು. ಎಲ್ಲಿ ಪಿಲ್ಲರ್ ಇದೆ ಅಲ್ಲೆಲ್ಲನೂ ಕೂಡ ಆ ಥರ ಕವರ್ ಮಾಡಿ ಕೆಳಗಡೆ ಬಂದು ಒಂದು ಗೋಡೆನ ಕಟ್ಟಿಸಿ ಡೈನಿಂಗ್ ಟೇಬಲ್ಗೆ ಬ್ಯಾಲೆನ್ಸ್ ಮಾಡಿದ್ದಾರೆ. ಇದು ನೋಡಿ, ಇದೆಲ್ಲ ಪಿಲ್ಲರ್ ಇತ್ತು, ಅದನ್ನು ವುಡ್ಡಲ್ಲಿ ಕವರ್ ಮಾಡಿಸಿದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ನೋಡಿ, ಅಡುಗೆ ಮನೆಗೆ ಈ ಥರ ಟೈಲ್ಸ್ ಹಾಕ್ಸಿದ್ರೆ. ಆವಾಗಲೇ ಈ ಥರ ಡಿಸೈನ್ ಟೈಲ್ಸ್ ಇದ್ದು. ಇವ್ರ ಮನೆ ಕಟ್ಟಿ ಹತ್ತಿರ ಒಂದು 5 years ಆಗಿದೆ. ನಮ್ಮದು 6 ಆಯಿತು, ಅವ್ರದ್ದು 5 ಆಗಿದೆ. ಅದರಿಂದ ಅಡುಗೆ ಮನೆಯಿಂದ ಆಚೆಗೆ ಬಂದರೆ ಒಂದು ಯುಟಿಲಿಟಿ ಪಾಯಿಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದು 4 ಅಡಿ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಏನಾದರೂ ದೊಡ್ಡದಾಗಿ ಅಡುಗೆ ಮಾಡ್ತೀನಿ ಫಂಕ್ಷನ್ಗೆ ಅಂದರೆ ಮಾಡ್ಕೋಬೋದಲ್ಲಿ. ಮತ್ತು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಅಲ್ಲೇ ಹಾಕ್ಸಿದ್ದಾರೆ. ಫ್ರಿಡ್ಜ್ ಬಂದು ಅಡುಗೆ ಮನೆಯಲ್ಲೇ ಜಾಗ ಆಗುತ್ತೆ, ಅಡುಗೆ ಮನೇಲಿ ಇಟ್ಟಿದ್ದಾರೆ. ಫ್ರಿಡ್ಜ್ ಪಕ್ಕ ಇದು ಹೊಸದೊಂದು ಇದು ಟ್ರಾಲಿ ಅಂತ ಹೇಳ್ಬೋದು, ಮತ್ತು ವೆಜಿಟೇಬಲ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಆ ಥರದ್ದೊಂದು ಸ್ಟ್ಯಾಂಡ್ ಹೊಸದು ತೊಗೊಂಡು ಇಟ್ಟಿದ್ದು ನನಗೆ ತುಂಬ ಇಷ್ಟ ಆಯ್ತದು. ಹಾಗಾಗಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಚಿಕ್ಕದಾಗಿ ಪಾಟ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇದರಲ್ಲಿ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎಲ್ಲನೂ ಕೂಡ ಇಟ್ಕೋಬೋದು. ಬಿಸ್ಕೆಟ್ಸು ಆ ಥರ ಜೋಡಿಸ್ಕೋಬೋದು. ಈ ಥರ ನಿಮಗೆ ಮೂವಬಲ್ ಆಗುತ್ತದು. ಚೆನ್ನಾಗಿದೆ. ಆನ್ಲೈನಲ್ಲಿ ತರಿಸಿದ್ದಂತೆ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಈ ರೂಮ್ ಬಂದು ಅಡುಗೆ ಮನೆ ಪಕ್ಕಕ್ಕೆ ಬರುತ್ತೆ, ದೇವ್ರ ಮನೆ ಮತ್ತು ಅಡುಗೆ ಮನೆ ಪಕ್ಕಕ್ಕೆ. ಇದನ್ನು ಸದ್ಯಕ್ಕೆ ಮತ್ತೆ ಹೋದಾಗ ಬಂದಾಗ ಯೂಸ್ ಮಾಡ್ತಾರೆ. ಈ ರೂಮಿಗೆ ನಾವು ವಾರ್ಡ್ರೋಬ್ ಮಾಡಿಸಿಲ್ಲ, ಯಾಕೆ ಅಂದರೆ ಬೀರು ಇತ್ತಲ್ಲ, ಹಾಗಾಗಿ. ಆಮೇಲೆ ವಾರ್ಡ್ರೋಬ್ ಮಾಡಿಸಿರೋ ಜಾಗ ಚಿಕ್ಕದಾಗತ್ತೆ ಅಂಥೇಳಿ ಅದಕ್ಕೆ ವಾರ್ಡ್ರೋಬ್ನ ಮಾಡಿಸಿರಲ್ಲ. ನೆಕ್ಸ್ಟು ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ.
ಇಲ್ಲೇ ನಿಮಗೆ ಮೆಟ್ಲು ಪಕ್ಕನೇ ಒಂದು ವಾಶ್ರೂಮ್ ಬರುತ್ತೆ, ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಇದು ನೋಡಿ, ಮೆಟ್ಲು ಹತ್ಬೇಕಾದ್ರೆ ಇಲ್ಲೊಂದು ಪೇಂಟಿಂಗ್ ಮಾಡಿಸಿದ್ದೀವಿ, ಅದು ನಿಮಗೆ ರಾಯಲ್ ಪ್ಲೇದು. ಇದು ನೋಡಿದೆ, ಇದು ರಾಯಲ್ ಪ್ಲೇದು ಮಾಡಿಸಿರೋದು. ಒಂದು ವಾಲ್ ಪಿಲ್ಲರ್ ಪಕ್ಕಕ್ಕೆ ಒಂದು ಸ್ವಲ್ಪ ಹಳ್ಳ ದಿಣ್ಣೆ ಇತ್ತಂತೇಳಿ ಅದಕ್ಕೆ ಅದರ ಡಿಸೈನ್ ಮಾಡಿಸಿದ್ವಿ. ಅದ್ರ ಪಕ್ಕ ಬಂದಿವರು ಪೇಂಟಿಂಗ್ ಕುದುರೆನ ಒಂದು ಕುದುರೆ ಓಡ್ತಾ ಇರೋದೊಂದು ಪೇಂಟಿಂಗ್ ಮಾಡಿಸಿದ್ದಾರೆ. ಈ ಮನೆಗಿದ್ದೆ ಹೈಲೈಟ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹತ್ತತ್ರ 5 ಇಯರ್ಸ್ ಆಯಿತು, ಏನು ಹಾಳಾಗಿಲ್ಲ. ಇದನ್ನು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಏನೋ ಬಂದು ಮಾಡಿಕೊಟ್ಟಿದ್ದಾರೆ ಪೇಂಟರು. ತುಂಬ ಚೆನ್ನಾಗಿ ಅನಿಸುತ್ತೆ ಇದು. ಇದರಿಂದ ಪಕ್ಕಕ್ಕೆ ಬಂದರೆ ಮೆಟ್ಲು ಹತ್ತಿದ ತಕ್ಷಣ ಮಾಸ್ಟ್ರು ಬೆಡ್ರೂಮ್ ಬರುತ್ತೆ. ಮಾಸ್ಟ್ರು ಬೆಡ್ರೂಮ್ ತುಂಬ ದೊಡ್ಡದಾಗಿ ಬಂದಿದೆ, ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ಇದಕ್ಕೆ. ತುಂಬ ಸ್ಪೇಷಿಯಸ್ ಆಗಿದೆ. ಒಂದು ವಾಲ್ ಫುಲ್ ವಾರ್ಡ್ರೋಬ್ ಬಂದಿದೆ, ಎಷ್ಟು ಬಟ್ಟೆ ಬೇಕಾದರೂ ಇಟ್ಕೋಬೋದು ಅಷ್ಟಿದೆ ವಾರ್ಡ್ರೋಬದು. ಇದು ವಾಶ್ರೂಮು ಬಂದು. ಅದ್ರ ಪಕ್ಕನೇ ಈ ಥರ ಟಿ ವಿ ವಾಲ್ ಕೂಡ ಮಾಡ್ಕೊಂಡಿದ್ದಾರೆ, ಕಂಪ್ಯೂಟರ್ ಸಿಸ್ಟಮ್ ಆದರೂ ಇಟ್ಕೋಬೋದು ಅಂತ ಹೇಳಿ. ಅವ್ರದ್ದೇನಾದರೂ ಬರೆಯೋದಿರುತ್ತಲ್ಲ ಅದೆಲ್ಲ ಕೂಡ ಅಲ್ಲೇ ಮಾಡ್ತಾರೆ. ಅದರಿಂದ ಪಕ್ಕಕ್ಕೆ ಬಂದರೆ ಚಿಕ್ಕದೊಂದು ಹಾಲ್ ಬರುತ್ತೆ. ಹಾಲ್ ಪಕ್ಕಕ್ಕೆ ಈ ಥರ ಒಂದು ರೂಮ್ ಬರುತ್ತೆ. ಇದು ಸದ್ಯಕ್ಕೆ ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು, ಮಕ್ಕಳಿಗೆ ಅಂತ ಮಾಡಿದ್ದು. ಹಾಗಾಗಿ ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಛೋಟಾ ಭೀಮೇ ಹೈಲೈಟ್, ನಾವು ಛೋಟಾ ಭೀಮ್ ರೂಮ್ ಅಂತಲೇ ಅಂತೀವಿ ಇದನ್ನು. ಛೋಟಾ ಭೀಮ್ದು ಪೇಂಟಿಂಗ್ ಮಾಡಿಸಿದ್ದಾರೆ. ಹಾಗಾಗಿ ಇದು ಕೂಡ ಕುದುರೆ ಮಾಡಿಸಿದಾರಲ್ಲ ಆ ಟೈಮಲ್ಲೇ ಮಾಡಿಸಿರೋದು. ಅದರಿಂದ ಆ ರೂಮಿಂದ ಆಚೆ ಬಂದರೆ ಒಂದು ಬಾಲ್ಕನಿ, ಸಣ್ಣದಾಗಿ ಬಾಲ್ಕನಿ ಬರುತ್ತೆ. ಆ ಬಾಲ್ಕನಿಲೂ ಕೂಡ ಈ ಥರ ಪಾಟಲ್ಲಿ ಗಿಡಗಳನ್ನ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದೆಲ್ಲ ಸ್ವಲ್ಪ ಇತ್ತೀಚೆಗೆ ಈಗ 1 ವರ್ಷದಿಂದ ಹಾಕಿರೋದು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಈ ಥರ ಕಾಣಿಸ್ತಾ ಇದೆ. ಇದ್ರ ಪಕ್ಕಕ್ಕೆ 2 ಅಡಿ ಪ್ಯಾಸೇಜ್ ಇದೆ. ಇದಕ್ಕೆ 2 ಕಡೆ ಡೋರ್ ಇದೆ. ಇದು ಏನಂತ ಹೇಳಿದ್ರೆ ಬಾಲ್ಕನಿಯಿಂದನೂ ಕೂಡ ಹೋಗ್ಬೋದು. ಅದರಿಂದ ಆಚೆ ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಈ ಕಡೆಯಿಂದನೂ ಕೂಡ ಹೋಗ್ಬೋದು ಮೇಲ್ಗಡೆಗೆ, ಟೆರಸ್ಸಿಗೆ. ಟೆರಸ್ಸಿಗೆ ಹೋಗೋದಕ್ಕೆ ಇದರ ಪ್ಯಾಸೇಜನ್ನು ಇದನ್ನು ಕಬ್ಬಿಣದ ಗ್ರಿಲ್ಲಿಂದ ಕವರ್ ಮಾಡಿಸಿದ್ದಾರೆ. ಟೆರಸ್ ಮೇಲೆ ಹೋಗೋದಕ್ಕೂ ಕೂಡ ಕಬ್ಬಿಣದ ಸ್ಟೆಪ್ಸ್ಗಳನ್ನ ಹಾಕ್ಸಿದ್ದಾರೆ. ಟೋಟಲ್ ನಿಮಗೀಗ 3 ಬೆಡ್ರೂಮ್ ತೋರಿಸಿದ್ದೀನಿ. ಇದು ನಿಮಗೆ ನಾನು ತೋರಿಸ್ತಾ ಇರೋದು ಟೆರಸ್ ಮೇಲಿರೋದು. ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ. ಇದು ಟೆರಸ್ಸು. ಟೆರಸ್ಸಲ್ಲಿ ನೋಡಿ, ಇದ್ರ ಪಕ್ಕದಲ್ಲಿ ಈ ಥರ ರೂಮ್ ಇದೆ ನೋಡಿ. ಇದು ಕೂಡ ಸದ್ಯಕ್ಕೆ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ತಾರೆ. ಇನ್ ಫ್ಯೂಚರ್ ಏನಾದರೂ ಗೆಸ್ಟ್ ರೂಮ್ ಥರನೂ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ಏನಾದರೂ ಹಬ್ಬ ಏನಾದರೂ ದೊಡ್ಡದಾಗಿ ಫಂಕ್ಷನ್ ಮಾಡ್ತೀವಿ ಅಂದರೆ ಇಲ್ಲಿ ಊಟ ಗೀಟಕ್ಕೆ ವ್ಯವಸ್ಥೆ ಕೂಡ ಮಾಡ್ಕೋಬೋದು. ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಬಂದು ಟೈಲ್ಸ್ ಹಾಕ್ಸ್ಕೊಂಡಿದ್ದಾರೆ ಅವರು, ತುಂಬ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೆಂಚ್ ಥರ ಬರುತ್ತೆ, ಅದು ರೆಡ್ ಕಲರ್ದು, ಅದನ್ನು ಹಾಕ್ಸಿದ್ದಾರೆ. ಅದ್ರ ಮೇಲೆ ಪೇಂಟ್ ಕೂಡ ಮಾಡಿಸಿದ್ದಾರೆ. ಇದು ನೋಡಿ, ಇದು ಅದು ನಿಮಗೆ ಗ್ಲಾಸ್ ಕಾಣಿಸ್ತಲ್ಲ, ಅದು ಬಂದು ಸೂರ್ಯನ ಬೆಳಕು ಮನೆ ಒಳಗಡೆ ಬೀಳಲಿ ಅಂತ ಹೇಳಿ ಸನ್ಲೈಟ್ಗೆ ಅಂತ ಹಾಕ್ಸ್ಕೊಂಡಿದ್ದಾರೆ. ಸೆಂಟ್ರಲ್ ಬರುತ್ತೆ, ಅದು ಈಗ ಮೆಟ್ಲು ನಾನು ಹಿಡಿತಾ ಇದ್ದೇನೆ ಅಲ್ಲಿ ಸೆಂಟ್ರಲ್ ಬರ್ತದೆ, ಬೆಳಕು ಸ್ವಲ್ಪ ಕಾಣಿಸುತ್ತೆ ನೋಡಿ ಕುದುರೆ ಹತ್ರ ನೋಡಿ. ಇಲ್ಲಿ ಮೇಲೆ ಸೆಂಟ್ರಲ್ ಇದೆ, ಅದರಿಂದ ಬೆಳಕು ಡೈರೆಕ್ಟಾಗಿ ಹಾಲಿಗೆ ಬರುತ್ತೆ. ನನಗೆ ಈ ಮನೆ ಪ್ಲ್ಯಾನ್ ತುಂಬ ಇಷ್ಟ ಆಯಿತು. 2040 ಮನೇಲಿ ಈಗ ನಿಮಗೆ ನಾನು 4 ಬೆಡ್ರೂಮ್ಸ್ ಮನೇನ ತೋರಿಸಿದ್ದೀನಿ. ಇದಿಷ್ಟು ನಮ್ಮ ಮೈದ್ನ ಮತ್ತು ಹೊರಗಿತ್ತಿ ಮನೆಯ ಹೋಮ್ ಟೂರ್ ಆಗಿತ್ತು. ಇದು ವಾಶ್ರೂಮ್ ಇದೆ ನೋಡಿ, ಇದು ಶಿಂಕ್ ಹಾಕ್ಸಿದ್ದಾರೆ, ಅದ್ರ ಪಕ್ಕನೇ ವಾಶ್ರೂಮ್ ಇದೆ. ಡೋರಕ್ಕೆ ಪಕ್ಕಕ್ಕೆ ಬಂದಿದೆ. ಇದಿಷ್ಟು ಅವರ ಮನೆಯ ಹೋಮ್ ಟೂರ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮುಂದಿನ ವಿಡಿಯೋಗಳನ್ನ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.